ಎಲ್ಲ ತೀರ್ಮಾನ ಮಾಡ್ತಾರೆ. ಸರ್, ನನ್ನ ದೇವೇಗೌಡರು ಅಮಿತ್ ಶಾ ಅವ್ರನ್ನ ಭೇಟಿಯಾಗಿದ್ದಾರೆ. ಪಾರ್ಟಿ ಅವ್ರ ರಕ್ಷಣೆಗೆ ಏನು ಬೇಕಲ್ಲ, ಅವ್ರ ಕುಟುಂಬದ ರಕ್ಷಣೆಗೆ ಅವ್ರು ಒಲೇಬೇಕಲ್ಲ. ನಮ್ಮ ಮೇಲೆ ಏನಾದ್ರು ಪಟ್ಟಿ ಕೊಡೋಕ್ಕೆ, ನಮ್ಮ ಮೇಲೆ ಏನಾದ್ರು ಡಿ.ಕೆ.ನ ಹೊಳಿಕಾಗಲೇಬೇಕು, ಸಿದ್ದರಾಮಯ್ಯನ ಹೊಳಿಕಾಗಲೇಬೇಕು, ಅವ್ರ ದೊಡ್ಡ ಪ್ರಯತ್ನ ನಡೀತಾ ಇದೆ. ರೆಡಿ ಇದ್ದೀನಿ ನಾನು. ಟಾರ್ಗೆಟ್ ನೀವೇನಾ ಸರ್? ಯಾರನ್ನಾರು ಮಾಡ್ಕೊಳ್ಳಿ, ನಡೀರಿ. ಅಲ್ಲ ಸರ್, ಸಿಎಂ ಡಿ.ಸಿ.ಎಂ ಇಬ್ಬರನ್ನ ಚಕ್ರವ್ಯೂಹದಲ್ಲಿ ಸಿಲುಕಿಸಿದ್ರೆ ಸರ್ಕಾರನ ಸುಲಭವಾಗಿ ಇದು ಮಾಡ್ಬೋದು ಅನ್ನೋ ಥರದ್ದು ಯಾವ ಥರ? ಅಯ್ಯೋ ನೋಡಪ್ಪ, ದಿನ ಅದೇನಕ್ಕೆ ಹೇಳ್ತಾರಲ್ಲ, ದಿನ ಅಳವ್ರಿಗೆ ದಿನ ಸಾಯೋರ್ಗೆ ಅಳವ್ರು ಯಾರು ಅಂತ. ನಮ್ಗೆ ದಿನ ಬೆಳಗ್ಗೆ ಇವ್ರದ್ದೆಲ್ಲ ಗೋಳಿದ್ದಿದ್ದೆ, ಇದನ್ನು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ, ಮುಂದಕ್ಕೂ ಮಾಡ್ತೀವಿ. ಸರ್, ಈಗ ಅವರು ಬ್ರದರ್ ದಾಖಲೆಗಳನ್ನೇನಾದ್ರು ಬಿಚ್ಚಿಡ್ತೀರ ಅಂತ ಕೆಲಸ ಮಾಡ್ತೀರಾ ಅಂತ? ಅದೆಲ್ಲ ಮಾಡಲೇಬೇಕಾಯ್ತದೆ. ಒಳ್ಳೆ ಕತೆ ಆಯ್ತಲ್ಲ, ಇದಕ್ಕೆಲ್ಲ ಟೈಮು, ಮುಹೂರ್ತ, ಶುಭಗಳಿಗೆ, ಶುಭವಾರ, ಶುಭ ನಕ್ಷತ್ರ ಎಲ್ಲ ನೋಡಬೇಕಾಗ್ತದೆ. ಫಸ್ಟ್ ಅವ್ರಿಗೆ ಹೇಳಿದ್ದೀವಿ, ನಮ್ದೇನೇನಿದೆ ಫಸ್ಟ್ ಬಿಚ್ಚಿ, ನಿಮ್ದು ಏನಿದೆ ಬಿಚ್ಚಿ ಅಂತ ಹೇಳಿದ್ವಿ. ಅಧಿವೇಶನ ಕೂಡ ಕರೆದಿದ್ರಿ, ನೀವು ಬರಲೇ ಇಲ್ಲ ಸರ್. ಅದಕ್ಕೆ 2 ಸತಿ ಕೇಳಿದೆ, ಬಾಪ ಈಗ ಅವ್ನ ತಮ್ಮನವ್ರು ಕಳಿಸಿ, ಅಣ್ಣನ ಕಳಿಸ್ಲಿ. ನಾನು ಸುಮ್ಮನೆ ಇಲ್ಲ ಹಾಕಿದ್ರೆ ನೀವು ಟಿ ವಿಯಲ್ಲಿ ಏನು ಮಾಡ್ಬಿಡ್ತೀರಾ ಗೊತ್ತಾ? ಸುಮ್ಮನೆ ಎಲ್ಲ ಹೋಯ್ತದೆ, ಒಂದಿನ ನ್ಯೂಸ್ ಆಯ್ತದೆ, ಬಿಟ್ಟೋಯ್ತದೆ. ಮುಂದೆ ಜನ್ರೇಷನ್ಗೆ ಪಟ್ಟಿ ಓದಬೇಕು. ನನಗೆ ಸ್ವಲ್ಪ ಟೈಮ್ ಇಲ್ಲ, ಎಲ್ಲ ತೆಗಿಸ್ತೀನಿ. ಸರ್, ನೀವೇ ದಾಖಲೆ